ಈ ದಿನದ ಸಚೇತನ ಕಾರ್ಯಕ್ರಮದ ವಿಷಯ ಜಾನಪದ ಕಥೆಗಳು. ಈಗ ನನ್ನ ಸ್ನೇಹಿತರು ನಿಮಗೆ ಜಾನಪದ ಕಥೆಯನ್ನು ತೋರಿಸಲಿದ್ದಾರೆ. ಕಥೆಯ ಹೆಸರು ಕಲ್ಲುಕುಟಿಗ ಮತ್ತು ಪುನಃ ಕಲ್ಲುಕುಟಿಗನಾಗಿದ್ದು. ಒಂದೂರಲ್ಲಿ ಕಲ್ಲುಕುಟಿಗ ವಾಸವಾಗಿದ್ದನು. ಅವನಿಗೆ ಸಂತೃಪ್ತಿ ಅನ್ನೋದೇ ಇರಲಿಲ್ಲ. ನಾನು ಅದಾಗಿದ್ದೆ ಚೆನ್ನಾಗಿರ್ತಿತ್ತು, ಇದಾಗಿದ್ದೆ ಚೆನ್ನಾಗಿರ್ತಿತ್ತು ಎಂದು ಕನಸು ಕಾಣ್ತಾ ಇದ್ದ. ಒಂದು ದಿನ ಹೀಗೆ ನಾನು ರಾಜನಾಗಬೇಕು ಎನ್ನುವ ಆಸೆ ತೀವ್ರವಾಗಿ ಕಾಣಿಸಿತು. ಮರುಕ್ಷಣವೇ ಅವನು ರಾಜನಾಗಿ ಬದಲಾದ. ರಾಜನಾಗಿ ಎಲ್ಲ ಸುಖಭೋಗಗಳನ್ನು ಅನುಭವಿಸುತ್ತಿರುವಾಗ ಅವನ ಅರಮನೆಯ ಮಾಳಿಗೆಯ ಮೇಲೆ ನಿಂತು ನಾನು ಸೂರ್ಯನನ್ನು ನೋಡುತ್ತಾ ಸೂರ್ಯನ ಶಕ್ತಿಯು ಹುಮ್ಮಸ್ಸು ನೋಡಿ ನಾನು ಸೂರ್ಯನಾಗಬೇಕು ಎನ್ನುವ ಆಸೆ ಅವನಲ್ಲಿ ತೀವ್ರವಾಗಿ ಕಾಣಿಸಿಕೊಂಡಿತ್ತು. ಏನು ಆಶ್ಚರ್ಯವೋ ಗೊತ್ತಿಲ್ಲ, ಅವನು ಸೂರ್ಯನಾಗಿ ಬದಲಾದ. ಸೂರ್ಯನಾಗಿ ಉರಿಯುತ್ತಾ ನಿಂತುಕೊಂಡಿರುವಾಗ ಮೋಡವೊಂದು ಮುಸುಕಿತು. ಅವನಿಗೆ ಅನಿಸಿತು ಸೂರ್ಯನಿಗಿನ್ನ ಶಕ್ತಿಶಾಲಿ ಮೋಡ ಎಂದು. ನಾನು ಮೋಡವಾಗಬೇಕು ಎನ್ನುವ ಆಸೆ ಅವನಲ್ಲಿ ತೀವ್ರವಾಗಿ ಕಾಣಿಸಿಕೊಂಡಿತು. ಮರುಕ್ಷಣವೇ ಅವನು ಮೋಡವಾಗಿ ಬದಲಾದ. ಮೋಡವಾಗಿ ತೇಲುತ್ತಿರುವಾಗ ಅವನಿಗೆ ಗಾಳಿ ಒಂದು ಅಡ್ಡ ಬಂದಿತು. ಅವನಿಗೆ ಅನಿಸಿತು ಮೋಡಕ್ಕಿನ್ನ ಶಕ್ತಿಶಾಲಿ ಗಾಳಿ ಎಂದು. ಮರುಕ್ಷಣವೇ ಅವನು ಗಾಳಿಯಾಗಿ ಬದಲಾದ. ಗಾಳಿಯಾಗಿ ಹೋಗುತ್ತಿರುವಾಗ ಬೆಟ್ಟವೊಂದು ಅಡ್ಡ ಬಂದಿತು. ಅವನಿಗೆ ಅನಿಸಿತು ಗಾಳಿಗಿನ್ನ ಶಕ್ತಿಶಾಲಿ ಬೆಟ್ಟ ಎಂದು. ಮರುಕ್ಷಣವೇ ಅವನು ಬೆಟ್ಟವಾಗಿ ಬದಲಾದ. ಬೆಟ್ಟವಾಗಿ ನಿಂತುಕೊಂಡಿರುವಾಗ ನನ್ನಷ್ಟು ಶಕ್ತಿಶಾಲಿ ಯಾರು ಇಲ್ಲ ಎಂದು ಆಲೋಚಿಸುವಾಗ ಅವನಿಗೆ ಸಣ್ಣೆನ್ನುವ ಶಬ್ದ ಕೇಳಿಸಿ ಬಂದಿತ್ತು. ಏನೆಂದು ಕೆಳಗೆ ನೋಡಿದಾಗ ಕಲ್ಲುಕುಟಿಗನೊಬ್ಬ ಗೂಳಿ ಮತ್ತು ಚಾಣದಿಂದ ಹೊಡೆಯುತ್ತಿರುವ ಶಬ್ದ ಅವನಿಗೆ ಕೇಳಿಸಿತು. ಅವನಿಗೆ ಅನಿಸಿತು ನಾನು ಕಲ್ಲುಕುಟಿಗನಾಗಿದ್ದಾಗಲೇ ಚೆನ್ನಾಗಿದ್ದೆ ಎಂದು ಅವನಿಗೆ ಅನಿಸಿತು. ಪುನಃ ಅವನು ಕಲ್ಲುಕುಟಿಗನಾಗಿ ಬದಲಾದ.